ಹಲೋ ಎಲ್ಲರೂ ನಮಸ್ಕಾರ. ಇವತ್ತು ನಾನು ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಓಕೆ ಒಂದು ಆಕ್ಷನ್ ಬಂದಿದೆ ಚಿಕ್ಕಮಗಳೂರಲ್ಲಿ. ಚಿಕ್ಕಮಗಳೂರು ಗೌರ್ಮೆಂಟ್ ಕಡೆಯಿಂದ, ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಕಡೆಯಿಂದ. ಸೊ ಈ ಆಕ್ಷನ್ನು ಬಂದಿರೋದು ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆಯಲ್ಲಿ. ಪ್ರೀವಿಯಸ್ಲಿ ಕೂಡ ಈ ಬಡಾವಣೆಯಲ್ಲಿ ಆಕ್ಷನ್ ಬಂದಿತ್ತು, ನಾನು ಅದನ್ನ ವಿಡಿಯೋ ಹಾಕಿದ್ದೆ. ಸೊ ಸ್ವಲ್ಪ ತಿಂಗಳ ಹಿಂದೆ. ಈಗ ಅದು ಮತ್ತೆ ಬಂದಿದೆ. ಯಾರು ಮಿಸ್ ಮಾಡ್ಕೊಂಡಿದ್ದಾರೆ, ಈ ಸಲ 150 ಸೈಟ್ಗಳು, ಕಮರ್ಷಿಯಲ್, ನಾನ್ ಕಮರ್ಷಿಯಲ್, ಕಾರ್ನರ್ ಸೈಟು, ಒಳ್ಳೊಳ್ಳೆ ಸೈಟು, ಒಳ್ಳೆ ಲೇಔಟ್ ಅಲ್ಲಿ ಇದೆ. ಸೊ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ತರ ಇದೆ, ಯಾವ ತರ ಅಪ್ಲೈ ಮಾಡಬೇಕು, ಏನ್ ಫೀಸು, ಯಾವ ತರ ಈ ಡೀಟೇಲ್ಸ್ನ ಅರ್ಥ ಮಾಡ್ಕೋಬೇಕು, ಫೇಸಿಂಗ್ ಹೆಂಗೆ, ಅದರ ಜೊತೆಗೆ ಯಾವ್ದಾದ್ರು ಒಂದು ಸೈಟನ್ನ ನಿಮಗೆ ಮ್ಯಾಪಲ್ಲಿ ಹೇಗೆ ರಿವ್ಯೂ ಮಾಡಬೇಕು, ಯಾವ ತರ ಹುಡುಕ್ಬೇಕು ಲೈವ್ ಲೊಕೇಶನ್ ಅಲ್ಲಿ, ಅದನ್ನು ಕೂಡ ರಿವ್ಯೂ ಮಾಡ್ತೀನಿ. ಅದ್ರ ಜೊತೆಗೆ ಈ ಚಿಕ್ಕಮಗಳೂರಲ್ಲಿ ಎಕ್ಸಾಕ್ಟ್ಲಿ ಈ ಲೇಔಟ್ ಎಲ್ಲಿ ಬರುತ್ತೆ, ಎಷ್ಟು ದೂರದಲ್ಲಿದೆ, ಸುತ್ತಮುತ್ತ ಏನೇನಿದೆ, ಪ್ರೀವಿಯಸ್ಲಿನೂ ಹೇಳಿದ್ದೀನಿ, ಹೊಸಬ್ರಿಗೋಸ್ಕರ ಈ ವಿಡಿಯೋದಲ್ಲೂ ಕವರ್ ಮಾಡ್ತೀನಿ. ಅದರ ಜೊತೆಗೆ ನೀವು KPP ಪೋರ್ಟಲ್ ಅಲ್ಲಿ ಯಾವ ತರ ಲಾಗಿನ್ ಮಾಡ್ಕೋಬೇಕು, ಏನೇನು ಡಾಕ್ಯುಮೆಂಟ್ ಬೇಕು, ಅದನ್ನು ಕೂಡ ಈ ವಿಡಿಯೋದಲ್ಲಿ ಎಲ್ಲ ನೀಟಾಗಿ ಎಂಡ್ ಟು ಎಂಡ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಕರ್ನಾಟಕದಲ್ಲಿ ರೈಟ್ ನಾವು ಆಕ್ಷನ್ ಚಿಕ್ಕಮಗಳೂರಲ್ಲಿ ನಡೀತಾ ಇದೆ, ಮತ್ತೆ ದಾವಣಗೆರೆಯಲ್ಲಿ ಕೂಡ ನಡೀತಾ ಇದೆ. ಅದರ ವಿಡಿಯೋನ ಇಲ್ಲಿ ಹಾಕಿದ್ದೀನಿ. ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯಿನ್ ಆದರೆ ನಿಮಗೆ ಈ ಥರ ಮಾಹಿತಿಗಳು ನಿಮಗೆ ವಿತೌಟ್ ಮಿಸ್ ವಾಟ್ಸಪ್ ಕಮ್ಯುನಿಟಿಗೆ ಜಾಯ್ನ್ ಆಗಿ ಇನ್ನೂ ಕ್ವಿಕ್ ಆಗಿ ಫ್ರೀ ಕನ್ಸಲ್ಟೇಷನ್ ಬೇಕಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ನಮ್ಮ ಚಾನಲ್ ಫಾಲೋ ಅಪ್ ಮಾಡೋದ್ರಿಂದ ನೀವು ಎಲ್ಲಿಯೂ ಡೀಟೇಲ್ಸ್ನ ಮಿಸ್ ಮಾಡೋದಿಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಲೆವೆಂಟ್ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಈ ವಿಡಿಯೋ ಅವ್ರೇನಾದರೂ ಚಿಕ್ಕಮಗಳೂರಲ್ಲಿ ನೋಡ್ತಾ ಇದ್ರೆ ಶೇರ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ನೋಟಿಫಿಕೇಶನ್ ಏನು ಹೇಳುತ್ತೆ ಅಂತಂದರೆ, ಇದು ಡಿಸ್ಪ್ಯಾಚ್ ಆಗಿರೋದು 15th of September ಅಲ್ಲಿ, 15ನೇ ತಾರೀಕು 9ನೇ ತಿಂಗಳು. ಸೊ ನಗರಾಭಿವೃದ್ಧಿ ಪ್ರಾಧಿಕಾರ ಹಿರೇಕೊಳಲು ರಸ್ತೆಗೆ ಹೊಂದಿಕೊಂಡಿರುವಂತಹ ಉಪ್ಪಳ್ಳಿ ಮತ್ತು ಇಂದಾವರ ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಬಡಾವಣೆ, ಇದರಲ್ಲಿ ಮೂಲೆ ಮತ್ತು ಕಮರ್ಷಿಯಲ್ ಸೈಟ್ಗಳು ಹರಾಜಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಟೋಟಲ್ 150 ಸೈಟುಗಳು ಬಂದಿದೆ. ಓಪನ್ ಆಗಿ ಆಲ್ರೆಡಿ 5 ದಿವಸ ಆಗಿದೆ. ಈ ಹರಾಜಿಗೆ ಪಾಲ್ಗೊಳ್ಳಲು ಆಸಕ್ತಿ ಪಡಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು October 8th ಆಗಿರುತ್ತೆ. 8th of October ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಆಕ್ಷನ್ ಯಾವಾಗ ನಡೆಯುತ್ತೆ ಅಂತಂದ್ರೆ 9th ನಿಂದ ಸ್ಟಾರ್ಟ್ ಆಗಿ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗಿ ಸಂಜೆ 5 ಗಂಟೆಗೆ 9th of October ಅಲ್ಲಿ ನಡೆಯುತ್ತೆ. ಸೊ ಪ್ರತಿ ಸೈಟಿಗೂ ಪರ್ಮಿಷನ್ಗೆ ನೀವು 50,000 EMD ಕಟ್ಟಬೇಕಾಗುತ್ತೆ. ಒಂದು ಸೈಟ್ ಬಿಡ್ಡಿಂಗ್ ಸ್ಟಾರ್ಟ್ ಆಗೋದು ಮಿನಿಮಮ್ 10,000ದಿಂದ. ಅಂದ್ರೆ ಚೇಂಜ್ ಕೇಳ್ತಾ ಇರೋದು, ಬಿಡ್ಡಿಂಗ್ ಚೇಂಜ್ ಆಗೋದು 10,000ದಿಂದ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಪ್ರಾಪರ್ಟಿಗೆ 10 ಲಕ್ಷ ಅಂತಿದ್ರೆ ಅದು 10 ಲಕ್ಷದ 10,000, 10 ಲಕ್ಷದ 20,000 ಈ ತರ ಚೇಂಜ್ ಆಗುತ್ತೆ. ಎಲ್ಲಾ ಮಾಹಿತಿಗಾಗಿ KPP ಅನ್ನ ಲಾಗಿನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. KPPS ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ ಹೇಳಿ, ನೀವು ಇಲ್ಲಿ ಒಂದು ಟೆಂಡರ್ ವಿಭಾಗಕ್ಕೆ ಹೋಗಿ ಡೈರೆಕ್ಟ್ ಸಪ್ಲೈಯರ್ ಕೆಳಗಡೆ ನೇರ ಪೂರೈಕೆದಾರ ನೋಂದಣಿಯಲ್ಲಿ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿ. ಸರ್ಟನ್ಲಿ ನಿಮಗೆ ಪ್ರೊಫೈಲ್ ಹೇಗೆ ಮಾಡಬೇಕು ಅಂತ ಸಿಕ್ಕಾಪಟ್ಟ ಡೌಟ್ ಇರುತ್ತೆ. ಆ ಡೌಟ್ಗೆ ಆನ್ಸರು ನನ್ನ ಡಿಸ್ಕ್ರಿಪ್ಷನಲ್ಲಿ 2 ವಿಡಿಯೋ ಇದೆ. ಓಕೆ, ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಿದ್ರೆ, ಓಕೆ, KPP ಲಾಗಿನ್ ಅಂತ ಹೊಡೆದ್ರೆ ನಮ್ಮ ಚಾನಲ್ನಲ್ಲೇ ಹಾಕಿದ್ದೀನಿ, ಹೌ ಟು ಲಾಗಿನ್ ಟು KPP, ಯಾವ ಥರ ಡಾಕ್ಯುಮೆಂಟ್ ಬೇಕು, ಎಲ್ಲ ಡೀಟೇಲ್ಸ್ ನಮ್ಮ ಚಾನಲ್ ಇದೆ. ಈ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ ಹೋಗಿ ಯೂಸ್ ಮಾಡ್ಕೊಳ್ಳಿ. ಬಟ್ ನಾನು ನಿಮಗೋಸ್ಕರ ಆಲ್ರೆಡಿ KPP ಅನ್ನು ಲಾಗಿನ್ ಮಾಡಿಟ್ಟಿದ್ದೀನಿ. ಪ್ರತಿ ಒಂದು ಆಕ್ಷನ್ ಕರ್ನಾಟಕದಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಗಲಿ, KIDB ಆಗಲಿ, ಮುನ್ಸಿಪಲ್ ಕಾರ್ಪೊರೇಷನ್ಸ್ ಆಗಲಿ ಅಥವಾ KHB ಆಗಲಿ, ಎಲ್ಲ ಇದರಲ್ಲೇ ಬರೋದು. ಸೊ ಹಾಗಾಗಿ ನೀವು ಇದರಲ್ಲಿ ಲಾಗಿನ್ ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಒಂದ್ಸಲ ಒನ್ ಟೈಮ್ ಲಾಗಿನ್ ಆಗಿರುತ್ತೆ. ಸೊ ಹಾಗಾಗಿ ಮಾಡಿಟ್ಕೊಳ್ಳಿ. ಸೊ ಈಗ ಆಕ್ಷನ್ ಈ ಎಲ್ಲ ಡಾಕ್ಯುಮೆಂಟ್ ಕೂಡ ಇದರಲ್ಲೇ ಇದೆ, ತೋರಿಸ್ಬಿಡ್ತೀನಿ. ಚಿಕ್ಕಮಂಗ್ಳೂರ್, ಸೊ ಪಬ್ಲಿಷ್ಡ್ ಅಂತ ಸೆಲೆಕ್ಟ್ ಮಾಡಿ ಲಾಗಿನ್ ID ಕ್ರಿಯೇಟ್ ಮಾಡಿದ್ಮೇಲೆ ಚಿಕ್ಕಮಂಗ್ಳೂರು ಅಂತ ಹೊಡೆದ್ರೆ ಯು ವಿಲ್ ಹ್ಯಾವ್ 150 pages, 15 pages ಇದೆ. 15 pages ಅಲ್ಲೂ ಕೂಡ 10 ಸೈಟ್ ಅಂದ್ರೆ ಟೋಟಲ್ 150 ಸೈಟ್ ಅನ್ನು ಕೂಡ KPP ಲೋಡ್ ಮಾಡಿದ್ದಾರೆ. ಸೊ ಇದರಲ್ಲಿ ವ್ಯೂ ಡೀಟೇಲ್ಸ್ ಹೋದ್ರೆ ನೀವು ಆ ಸೈಟಿಗೆ ಸಂಬಂಧಪಟ್ಟಂತೆ ಮೋರ್ ಡೀಟೇಲ್ಸ್ ನ ಕಾಣ್ತೀರಾ. ಕಾಂಟ್ಯಾಕ್ಟ್ ಪರ್ಸನ್ ರಶ್ಮಿ ಮೇಡಮ್ ಅಂತಿದ್ದಾರೆ, ಇವರು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ನೀವು ಏನಾದರೂ ಸಣ್ಣ ಪುಟ್ಟ ಡೌಟ್ ಇದ್ರೆ, ಏನಾದರೂ ಕ್ಲಾರಿಫಿಕೇಶನ್ ಬೇಕಂದ್ರೆ ಅವ್ರಿಗೂ ಫೋನ್ ಮಾಡ್ಬೋದು. ಸೊ ಬಟ್ ಅವ್ರಿಗೆ ಫೋನ್ ಮಾಡೋಕ್ಕಿಂತ ಮೊದಲು ನಿಮ್ಮೆಲ್ಲ ಡೌಟು ಇದೇ ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ. ಸುಮ್ಮನೆ ಫೋನ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಮ್ಯಾಪ್ ಅನ್ನ ಕೂಡ ನಾನು ವಾಟ್ಸ್ಆಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ನೋಟಿಫಿಕೇಶನ್ ಕೂಡ ನನ್ನ ವಾಟ್ಸ್ಆಪ್ ಗ್ರೂಪಲ್ಲಿ ಹಾಕ್ತೀನಿ. ಸಿಂಪ್ಲಿ ತೊಂದರೆ ಕೊಡಬೇಡಿ. ನೀವೇನಾದ್ರೂ ಲೋಕಲ್ ಆಗಿ ಇನ್ನೂ ಇನ್ ಡೆಪ್ತ್ ಏನಾದರೂ ತಿಳ್ಕೋಬೇಕು, ಆ ಪಾಯಿಂಟ್ಗಳು ಇದರಲ್ಲಿ ಕವರ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಕಾಲ್ ಮಾಡಿ, ದೇ ವಿಲ್ ಬಿ ವೆರಿ ಹ್ಯಾಪಿ ಟು ಆನ್ಸರ್ ದಟ್.
ಓಕೆ, ಸೊ ಡೇಟ್ಸ್ ಎಲ್ಲ ನಾನು ಆಲ್ರೆಡಿ ಓದಿದ್ದೀನಿ, ಈ ಥರ ನೀವು ಅರ್ಥ ಮಾಡ್ಕೋಬೇಕು. ಸೊ ಎರಡನೇದಾಗಿ ಡೌನ್ಲೋಡ್ ಡಾಕ್ಯುಮೆಂಟ್ ಅಂತೇಳಿ ಇಲ್ಲಿ ನೋಡಿ, ಲೇಔಟ್ ಪ್ಲಾನನ್ನು ಹಾಕಿದ್ದಾರೆ. ಓಕೆ, ಸೊ ಸೈಟ್ ನೋಟಿಫಿಕೇಶನ್ ಕೂಡ ಹಾಕಿದ್ದಾರೆ. ನೀವು ಇಲ್ಲಿ ಹೋದರೆ ಇದನ್ನು ಎಲ್ಲದನ್ನು ಕೂಡ ಎರಡನೇ ಆಪ್ಷನಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಆಪ್ಷನ್ ನೋಟಿಫಿಕೇಶನ್ ನಾನು ನಿಮಗೋಸ್ಕರ ಆಪ್ಷನ್ ನೋಟಿಫಿಕೇಶನ್ ಕೂಡ ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ಮ್ಯಾಪನ್ನು ಕೂಡ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಸೊ ಬಟ್ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಪ್ಲೀಸ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಥರ್ಡ್ ಒನ್ ಬಂದ್ಬಿಟ್ಟು ಓಕೆ, ವ್ಯೂ ಡೀಟೇಲ್ಸ್, ಡೌನ್ಲೋಡ್ ಡಾಕ್ಯುಮೆಂಟ್, ಥರ್ಡ್ ಒನ್ ಸಬ್ಮಿಟ್ ಇಂಟ್ರೆಸ್ಟ್ ಟು ಪಾರ್ಟಿಸಿಪೇಷನ್. ಇಲ್ಲಿ ನೀವು ಇದು ಕೊಡಬೇಕು. ಸೊ ಫಾರ್ ಎಕ್ಸಾಂಪಲ್ ನೀವು ಒಳಗಡೆ ಹೋದ್ಮೇಲೆ ಡಬಲ್ ಚೆಕ್ ಮಾಡಿ. ಓಕೆ, ಆಪ್ಷನ್ ನಂಬರ್ ಆಗಲಿ, ಲಾಟ್ ವೈಸ್ ಆಗಲಿ, ಓಕೆ, ಸೊ ಈ ಥರ ಅದರ ಹೆಸರುಗಳು ಎಲ್ಲ ಇದು ಮಾಡಿ. ಸೊ ಇಲ್ಲಿ ನೋಡಿ ಪ್ರೊಸೆಸಿಂಗ್ ಫೀಸ್ ಯಾವ ಸೈಟಿಗೆ ಸೆಲೆಕ್ಟ್ ಮಾಡಿ ಹೋಗಿರ್ತೀರಲ್ವ, ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಿ ಇದರಲ್ಲಿ ಒಳಗಡೆ ಹೋದ್ಮೇಲೆ ಓಕೆ, ಸೊ ಇಲ್ಲಿ 5 ವಿಭಾಗ ಇದೆ. ಒಂದು ಫೀಸು, ಒಂದು EMD ಅಮೌಂಟು, ಮತ್ತೆ ಜನರಲ್ ಕಂಡೀಷನ್ನು, ಅಪ್ಲೋಡ್ ಡಾಕ್ಯುಮೆಂಟೇಷನ್, ಲಾಸ್ಟ್ಗೆ ಡಿಕ್ಲರೇಷನ್. ಈಗ ಜನರಲ್ ಕಂಡೀಷನ್ ನೋಡಿ, ಎಸ್ ಅಂತ ಕೊಟ್ಟರೆ ಇದು ಗ್ರೀನ್ ಆಗುತ್ತೆ. ಸೊ ಅದೇ ಡಾಕ್ಯುಮೆಂಟೇಷನ್ ಒಳಗಡೆ ಹೋದರೆ ಇಲ್ಲಿ ನೋಡಿ, ಸೊ ಆಧಾರ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನು ಹಾಕಿ, ಪ್ಯಾನ್ ಕಾರ್ಡ್ಗೆ ಪ್ಯಾನ್ ಕಾರ್ಡನ್ನು ಹಾಕಿ, ಬ್ಯಾಂಕ್ ಪಾಸ್ಬುಕ್ಗೆ ಒಂದು ಪಾಸ್ಬುಕ್ ಹಾಕಿ, ಪಾಸ್ಬುಕ್ ಇಲ್ಲ ಅಂದರೆ ಸ್ಟೇಟ್ಮೆಂಟು ಅಥವಾ ನಿಮ್ದು ಚೆಕ್ ಬುಕ್ದು ಅದನ್ನು ಹಾಕಿದ್ರು ನಡೆಯುತ್ತೆ. ಸೊ ಅದನ್ನು ಹಾಕಿ ಏನು ತೊಂದರೆ ಇಲ್ಲ. ಸೊ ಸಿಂಪಲ್, ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ಗೆ ನಾನು ಸುಮ್ಮನೆ ಏನೋ ಒಂದು ಹಾಕ್ತೀನಿ ಅಂತ ಅನ್ಕೊಳ್ಳೋಣ. ಸೊ ಪ್ಯಾನ್ ಕಾರ್ಡ್ಗೂ ಇದೆ ನನ್ನ ಪ್ಯಾನ್ ಅನ್ಕೊಳ್ಳಿ ಸುಮ್ಮನೆ. ಸೊ ಬ್ಯಾಂಕ್ ಡೀಟೇಲ್ಸು ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ, ಬ್ಯಾಂಕ್ ಡೀಟೇಲ್ಸ್ ಲೋಡ್ ಮಾಡಿದ್ದೀನಿ ತಿಳ್ಕೊಳ್ಳಿ. ಈ ಥರ 3 ಲೋಡ್ ಆದಮೇಲೆ ಸೇವ್ ಅಂಡ್ ಕಂಟಿನ್ಯೂ ಮಾಡಿದ್ರೆ ಇದು ಕೂಡ ಗ್ರೀನ್ ಆಗುತ್ತೆ. ಸೊ ಅದೇ ಥರ ಪ್ರೊಸೆಸ್ EMD ಬಂದ್ಬಿಟ್ಟು 50,000 ಕ್ಲಿಯರಾಗಿ ಹೇಳಿದ್ದಾರೆ. ಓಕೆ, ಸೊ ಅದನ್ನು ನೀವು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್ ಎಲ್ಲದರಲ್ಲೂ ಕೊಡ್ಬೋದು. ಸೊ ಆಮೇಲೆ ಪ್ರೊಸೆಸಿಂಗ್ ಫೀ ಬಂದು ಲಾಟ್ ವೈಸ್ ತೊಗೊತಾರೆ. ಓಕೆ, ಸೊ ನೀವು ಅದನ್ನು ಸುಮ್ಮನೆ ಡೆಬಿಟ್ ಕಾರ್ಡಲ್ಲಿ ಹೋದ್ರೂ ಸೊ ಈ ಥರ ನೀವು ಮಿನಿಮಮ್ ಈ ಥರ ಕಾರ್ಡ್ ಫೀ ಮತ್ತು ಬೇಸಿಕ್ ಅನ್ ಅಮೌಂಟನ್ನು ಕೊಡಬೇಕಾಗುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಥರ ನೀವು ಹೊರಗಡೆ ಬಂದರೆ ಎಲ್ಲ ಗ್ರೀನ್ ಆದಮೇಲೆ ಡಿಕ್ಲರೇಷನ್ ಹಾಕಿ ಸಬ್ಮಿಟ್ ಮಾಡಿದ್ರೆ ಕ್ಲೋಸ್ ಆಗಿಬಿಡುತ್ತೆ. ಸೊ ಅವಾಗ ನೀವು ಇದು ಬಂದುಬಿಟ್ಟು ಇಲ್ಲಿ ಕೂತ್ಕೊಳ್ಳುತ್ತೆ ಮೈ ಆಕ್ಷನ್ ಪಾರ್ಟಿಸಿಪೇಷನಲ್ಲಿ. ಈಗ ನೋಡಿ, ನಮ್ಮ ಮೈ ಆಕ್ಷನ್ ಪಾರ್ಟಿಸಿಪೇಷನಲ್ಲಿ ಎಕ್ಸಾಂಪಲ್ ತೋರಿಸಿದ್ದಕ್ಕೆ ಇದು ಎಡಿಟಲ್ಲಿದೆ. ಸೊ ಆನ್ ಎ ಗಿವನ್ ಡೇ ಯಾವಾಗ ಆಪ್ಷನ್ ಇರುತ್ತಲ್ಲ, ನೀವು ಇಲ್ಲಿ ಲೈವ್ ಆಪ್ಷನ್ಗೆ ಬಂದರೆ ನಿಮಗೆ ಲೈವ್ ಆಪ್ಷನಲ್ಲಿ ಅದೇ ಡೀಟೇಲ್ಸ್ ಬಂದು ಇರುತ್ತೆ. ನೀವು ಲೈವ್ ಆಗಿ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಅಥವಾ ಐಪ್ಯಾಡಲ್ಲಿ ಕೂತ್ಕೊಂಡು ಬಿಡಿಂಗ್ ಮಾಡ್ಬೋದು. ಸೊ ದಿಸ್ ಇಸ್ ಕಂಪ್ಲೀಟ್ ಆ KPP. ಸೊ ಈ ಥರ ಹೇಳಿದ್ದಾರೆ. ಸೊ ಇದರಲ್ಲಿ ಹೇಳಿದ್ದಾರೆ, ಇದನ್ನೆಲ್ಲ ಆಲ್ರೆಡಿ ಓದಿದ್ದೀನಿ ಡೇಟ್ಸ್ ಎಲ್ಲ. ಸೊ ಫಸ್ಟು ಲಾಟ್ ನಂಬರ್ 1, ಲಾಟ್ ನಂಬರ್ 2. ಸೊ ನೆನ್ಪಿಟ್ಕೊಳ್ಳಿ, ಇದು ನಂಬರ್ ಬಂದ್ಬಿಟ್ಟು ಇದು ಇನ್ಸಿಡೆಂಟ್ ನಂಬರ್, ಸ್ಲಾಟ್ ನಂಬರ್ ಬೇರೆನೂ ಕೊಟ್ಟಿದ್ದಾರೆ. ಸೊ 213, 145. ಸೊ ನೀವು ಅದನ್ನು KPPಯಲ್ಲಿ ಕ್ರಾಸ್ ಚೆಕ್ ಮಾಡಿಬಿಟ್ಟು ಹಾಕಬೇಕು. ಸೊ ಅದ್ರ ಮೇಲೆ ಸ್ವಲ್ಪ ಗಮನ ಇರಲಿ. ಸೊ ಯಾವುದೇ ಥರ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಅದಾದಮೇಲೆ ತುಂಬ ಸೈಟ್ ಇದೆ, ತುಂಬ ಡೀಟೇಲ್ಸ್ನ ಕೂಡ ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಸೊ ಜಸ್ಟ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಲೈನ್ ನಂಬರ್ 1 ಓದ್ಬಿಡ್ತೀನಿ. ಓಕೆ, ಸೊ ಪೂರ್ವ ಮತ್ತು ಪಶ್ಚಿಮಕ್ಕೆ ಎಷ್ಟೆಷ್ಟಿದೆ ಅಂತ ಕೊಟ್ಟಿದ್ದಾರೆ. ಕಾರ್ನರ್ ಸೈಟ್ ಯಾವಾಗಲೂ ಆಡ್ ಇರುತ್ತೆ. ಉತ್ತರ ಮತ್ತು ದಕ್ಷಿಣಕ್ಕೆ 80, ಅಂದರೆ ಇದು ನನಗನ್ಸಿದ ಮಟ್ಟಿಗೆ ಇದೊಂದು 40-60 ಸೈಟು, ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಇದೆ. ಸೊ ಇಲ್ಲಿ ನೋಡಿ 12 ಮೀಟರ್ ರಸ್ತೆನೂ ಬಂದಿದೆ, ಪಕ್ಕಕ್ಕೆ ಏನು ಸೈಟ್ ಇದೆ ಅದು ಬಂದಿದೆ. ಸೊ ಸೈಟ್ ನಂಬರ್ 44, ಇದರಲ್ಲಿ ಇನ್ಸಿಡೆಂಟ್ ಲಾಟ್ ನಂಬರ್ ಇದು ಸೈಟ್ ನಂಬರ್ 144 ಇದೆ, ಕ್ರಾಸ್ ಚೆಕ್ ಮಾಡ್ಬೋದು. ಉತ್ತರ ಇಲ್ಲಿ ನೋಡಿದ್ರೆ ನೀವು ಪಶ್ಚಿಮ ಮತ್ತು ಉತ್ತರಕ್ಕೆ ರಸ್ತೆ ಇದೆ 40 ಅಡಿದು. ಸೊ ಇಟ್ ಮೀನ್ಸ್ ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್ ಇಟ್ಸ್ ಅ ಕಾರ್ನರ್ ಸೈಟ್. ದಕ್ಷಿಣಕ್ಕೆ 146 ಇದೆ. ಸೊ ಇದು 40 ಫೀಟ್ ರೋಡ್ ಇರುವಂತಹ ನಾರ್ತ್ ವೆಸ್ಟ್ ಕಾರ್ನರ್ ಸೈಟ್. ಇದು ವಿಸ್ತೀರ್ಣದಲ್ಲಿ 234, ಅಂದರೆ 2,500 ಅಡಿ ಹಣ್ಣಿಂದ ಬರುತ್ತೆ. ಪ್ರಾಧಿಕಾರ ನಿಗದಿಪಡಿಸಿರುವ ಕನಿಷ್ಠ ಬೆಲೆ ಇದಕ್ಕೆ 40 ಲಕ್ಷ. ಓಕೆ, ಪ್ರಾಧಿಕಾರ ಕಾಯ್ದಿರಿಸುವ ಪಕ್ಷ ಅಂದರೆ 44 ಲಕ್ಷ. ಸೊ ಒಂದು ಅಪ್ರಾಕ್ಸಿಮೇಟ್ಲಿ ನೀವು ಇದನ್ನ ಒಂದು ಕ್ಯಾಲ್ಕುಲೇಟ್ ಒಂದೇ ಒಂದು ಸೈಟ್ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನೀಟಾಗಿ ಹೇಳ್ಬಿಡ್ತೀನಿ. ಸೊ 234 ಇಂಟು 10.7 ಸ್ಕ್ವೇರ್ ಮೀಟರ್ ಇರೋದ್ರಿಂದ ಓಕೆ, ಸೊ ಇಟ್ ವಿಲ್ ಬಿ ಅರೌಂಡ್ 2500 ಸ್ಕ್ವೇರ್ ಫೀಟ್ ನಾನು ಹೇಳ್ದಂಗೆ. ಸೊ ಈಗ ಇದನ್ನ ಮಿನಿಮಮ್ ಕಾಯ್ದಿರಿಸೋ 44 ಲಕ್ಷ, 45 ಲಕ್ಷಕ್ಕೆ ಸಿಕ್ತು ಅಂತ ಅನ್ಕೊಳ್ಳಿ. ಡಿವೈಡೆಡ್ ಬೈ 2500, 1,800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಸ್ಟಾರ್ಟ್ ಆಗುವಂತಹ ಆಕ್ಷನ್ ಪ್ರೈಸು. ಆಕ್ಷನಲ್ಲಿ ಅದು 45 ಆಗ್ಬೋದು, 50 ಆಗ್ಬೋದು, 55 ಆಗ್ಬೋದು, ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟು. ಇನ್ವೆಸ್ಟ್ಮೆಂಟ್ ಮಾಡೋರು ಬೇಸಿಕಲ್ಲಿ ತೊಗೊಳ್ಳಿ ಅಂತ ಹೇಳ್ತೀನಿ, 2,000 ಒಳಗಡೆನೇ ತೊಗೊಳ್ಳಿ ಅಂತ ಹೇಳ್ತೀನಿ.
ಪರ್ಸನಲ್ ಯೂಸ್ ಮಾಡೋರು ಸ್ವಲ್ಪ ಅಗ್ರೆಸಿವ್ ಆಗಿರ್ಬೋದು. ಮಾರ್ಕೆಟನ್ನು ನೀಟಾಗಿ ಸ್ಟಡಿ ಮಾಡಿ, ಅಲ್ಲಿ ಹೇಗಿದೆ ಏನಾಗಿದೆ. ಪ್ರೀವಿಯಸ್ ಆಕ್ಷನ್ ರಿಸಲ್ಟ್ಸು ಮೋಸ್ಟ್ಲಿ ನನ್ನ ಚಾನಲಲ್ಲಿ ಎಲ್ಲೋ ಇರುತ್ತೆ, ಅದನ್ನು ಕೂಡ ನೋಡಿ, ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಅದರ ಅದನ್ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡಿ ಎಲ್ಲ ಫಾಲೋ ಮಾಡ್ಕೊಳ್ಳಿ. ಸೊ ಇದು ಒಂದು ಕಾರ್ನರ್ ಸೈಟ್ ಅಂತ ಹೇಳಿದ್ದಾರೆ. ಇದೇ ಥರ ನೀವೆಲ್ಲ ಓದ್ಕೋಬೇಕು. ಎಲ್ಲೆಲ್ಲಿ ನೀವು ಪ್ಲಸ್ ಅಂತ ಬರುತ್ತಲ್ಲ, ಇವೆಲ್ಲ ಆಡ್ ಸೈಟ್ಗಳು. 1 ಅಡಿ 2 ಅಡಿ 3 ಅಡಿ ಡಿಫ್ರೆನ್ಸ್ ಇರುತ್ತೆ, ಗಮನವಿಟ್ಟು ನೀವು ಚೆಕ್ ಮಾಡ್ಕೋಬೇಕು. ಸೊ ಆಮೇಲೆ ನಿಮ್ಗೆ ಯಾವ ಫೇಸಿಂಗ್ ಬೇಕು ಅಂತ ಹೇಳಿ ಈ ಲೈನ್ ನಂಬರ್ 7, 6, 7, 8, 9 ಅಲ್ಲೇ ಹೇಳ್ಬೋದು. ಸೊ 145 ಹುಡ್ಕೋಣ ಬನ್ನಿ. 145 ಒಂದೇ ಒಂದು ಸೈಟನ್ನು ಎಕ್ಸಾಂಪಲ್ ಕೊಡೋದ್ರಿಂದ ನಾನು ಹುಡುಕೊಡ್ತಾ ಇದ್ದೀನಿ. 145 ಇಲ್ಲಿದೆ ನೋಡಿ. ಕೆನ್ ಯು ಸಿ ದಿಸ್? ಮಿನಿಮೈಸ್ ಮಾಡಿ ಇನ್ನೊಂದ್ಸಲ ಮ್ಯಾಕ್ಸಿಮೈಸ್ ಮಾಡ್ತೀನಿ. 145 ಲೇಔಟ್ ಈ ಥರ ಇದೆ. ಓಕೆ, ನಾನು ಟಾಪ್ ಮೇಲ್ಗಡೆ ಝೂಮ್ ಮಾಡಿದೆ, ಮತ್ತೆ ಲೆಫ್ಟಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. 145 ಬಂದ್ಬಿಟ್ಟು ಇಲ್ಲಿದೆ ನೋಡಿ. ಸೊ ಈ 145 ಬಂದ್ಬಿಟ್ಟು ಕಾರ್ನರ್ ಸೈಟ್. ನೀವೇನಿಲ್ಲಿ ನೋಡ್ತಾ ಇದ್ದೀರಲ್ವಾ, ಇಲ್ಲಿ 145 ಕಾರ್ನರ್ ಸೈಟು. ಎದುರುಗಡೆ CA ಸೈಟ್ ಇದೆ, ಎದುರುಗಡೆ ಪಾರ್ಕ್ ಕೂಡ ಇದೆ. ನೀವು ಈ ಎರಡನೇ ಎಂಟ್ರಿ, ನನ್ನ ಕರ್ಸರ್ ಅಬ್ಸರ್ವ್ ಮಾಡಿ. ಸೊ ಓಕೆ, ಐ ವಿಲ್ ಶೋ ಯು ದ್ಯಾಟ್. ಜಸ್ಟು ಹೆಂಗೆ ಚೆಕ್ ಮಾಡ್ಬೇಕಂತ ಹೇಳಿ, ನೀವು ಬೇಕಂದರೆ ಗೊತ್ತಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಈ ಎರಡನೇ ಎಂಟ್ರಿಯಿಂದ ಒಳಗೆ ಬಂದರೆ, ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಈ 12 ಮೀಟರ್ ಬಂದು ಈ 12 ಮೀಟರ್ ರೋಡಲ್ಲಿ ಸಿಗುತ್ತೆ. ಸೊ ಇದು ನಾರ್ತು, ಓಕೆ, ಇದು ವೆಸ್ಟು, ಈಸ್ಟು, ವೆಸ್ಟು, ಸೌತು, ನಾರ್ತ್. ಸೊ ಅವ್ರು ಹೇಳ್ದಂಗೆ ನಾರ್ತ್ ವೆಸ್ಟ್ ಕಾರ್ನರ್ ಸೀಟ್ ಇದೆ, ಕಾರ್ನರ್ ಡೈರೆಕ್ಷನ್ ಇದೆ, ರೋಡ್ಸ್ ಇದೆ. ಎಕ್ಸಾಕ್ಟ್ಲಿ 40 ಮೀಟರ್ ರೋಡ್ ಕೊಟ್ಟಿದ್ದಾರೆ. ಸೊ ಈ ಥರ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಾಂದ್ರೆ ಇಲ್ಲಿಂದನೇ ಕೂಡ ಒಳಗಡೆ ಬರ್ಬೋದು. ಓಕೆ, ಬಟ್ ಎಕ್ಸಾಕ್ಟ್ಲಿ ಗೂಗಲ್ ಮ್ಯಾಪಲ್ಲಿ ಅದು ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂತ ಚಿಕ್ಕಮಂಗ್ಳೂರು ತೋರಿಸ್ಬಿಡ್ತೀನಿ ನೋಡಿ. ಓಕೆ, ಸೊ ಲೆಟ್ಸ್ ಕ್ಲೋಸ್ ದಿಸ್. ಚಿಕ್ಕಮಂಗ್ಳೂರು ಇಷ್ಟಿದೆ. ಚಿಕ್ಕಮಂಗ್ಳೂರು ತುಂಬ ಚಿಕ್ಕದು. ಚಿಕ್ಕಮಂಗ್ಳೂರಿಗೆ ಜಸ್ಟ್ ಗ್ರ್ಯಾಂಡ್ ಎಂಟ್ರಿ ಹೇಳ್ತೀನಿ. ಓಕೆ, ಜಸ್ಟ್ ಟು ಗಿವ್ ಯು ಸಮ್ ಇನ್ಫಾರ್ಮೇಷನ್. ಓಕೆ, ಸೊ ಇದರಲ್ಲಿ ಚಿಕ್ಕಮಂಗ್ಳೂರಿಗೆ ಹೆವಿ ರಿಯಲ್ ಎಸ್ಟೇಟ್ ಅಂದರೆ ಏನಿಲ್ಲ, ಅಲ್ಲೆಲ್ಲ ನೀವು ಇದನ್ನ ಮಾಡ್ಕೋಬೋದು. ಸೊ ಈ ಚಿಕ್ಕಮಂಗ್ಳೂರು ತುಂಬ ಚಿಕ್ಕದಾಗಿದೆ. ಓಕೆ, ಇದಕ್ಕೆ ಲಾರ್ಜರ್ಲಿ ಗ್ರ್ಯಾಂಡ್ ಎಂಟ್ರಿ ಬರೋದು ನಮ್ಮ ಬೆಂಗಳೂರು ರೋಡೇ, ಬೆಂಗಳೂರಿಂದ ಚಿಕ್ಕಮಂಗ್ಳೂರು ಅಡ್ಡಾಡೋರು. ಓಕೆ, ಸೊ ಇದು ಬಂದ್ಬಿಟ್ಟು ಇದು ಹಾಸನ್ ಬಂದ್ಬಿಟ್ಟು, ಬೇಲೂರು ಬಂದ್ಬಿಟ್ಟು ಚಿಕ್ಕಮಂಗ್ಳೂರು ಎಂಟ್ರಿ ಹೊಡಿತಾರೆ. ಸೊ ಇನ್ನೊಬ್ಬರು ಬಂದ್ಬಿಟ್ಟು ಕಡೂರಿಂದ ಬರ್ತಾರೆ, ಇದು ಚಿಕ್ಕಮಂಗ್ಳೂರು ಎಂಟ್ರಿ. ಇನ್ನೊಂದು ಬಂದ್ಬಿಟ್ಟು ಈ ಕಡೆ ನಾರ್ತಿಂದ ಬರೋರು ತರೀಕೆರೆ ರೋಡಿಂದ ಬರ್ತಾರೆ, ಕೈಮರ, ಈ ಕಾಫಿ ಇದೆ. ಸೊ ಇನ್ನೊಂದು ಬಂದ್ಬಿಟ್ಟು ಇದು ಈ ಕಡೆ ಸಮಥಿಂಗ್ ಯಾವುದೋ ಕಡೆ ಹೋಗೋದು. ಸೊ ಚಿಕ್ಕಮಂಗ್ಳೂರು ಜಾಸ್ತಿ ಬೆಳೀತಿದ್ದು ಮೊದಲೆಲ್ಲ ಸೆಂಟ್ರಲ್ಲಿ MG ರೋಡು ವಿತಿನ್ ಸರ್ಕಲಲ್ಲೇ ಇದೆ, ತುಂಬ ಜಾಸ್ತಿ ಏನಿಲ್ಲ. ಓಕೆ, ಸೊ ನೀವು ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬೋದು. ಸೊ ಇಷ್ಟೇ ಸಿಂಪಲ್ ಆಗಿದೆ. ಓಕೆ, ಮಧ್ಯದಲ್ಲಿರೋದು MG ರೋಡು, ಸುತ್ತಮುತ್ತ 1 ಕಿಲೋಮೀಟರಲ್ಲಿ ಎಲ್ಲ ಬೆಳೆದಿದೆ. ಬಟ್ ಈಗ ಏನಾಗಿದೆ ಅಂದರೆ ಈ ಕಡೂರು ರೋಡ್ ತುಂಬ ಫೇಮಸ್ ಆಗಿಬಿಟ್ಟಿದೆ. ಕಡೂರು ರೋಡಿಂದ ಬೆಂಗಳೂರು ರೋಡಿಗೆ ಒಂದು ಔಟರ್ ರಿಂಗ್ ರೋಡ್ ಬಂದಿದೆ. ನಾನು ಅದನ್ನು ಯೆಲ್ಲೋ ಕಲರಲ್ಲಿ ಹೈಲೈಟ್ ಮಾಡ್ತೀನಿ ನೋಡಿ, ಇದು ಔಟರ್ ರಿಂಗ್ ರೋಡು. ಓಕೆ, ಈ ರೋಡ್ ಬಂದಮೇಲೆ ರಿಯಲ್ ಎಸ್ಟೇಟು ಒಂದು ಸ್ವಲ್ಪ ಈ ಕಡೆ ಜಾಸ್ತಿ ಬೆಳೀತಾ ಇದೆ. ಓಕೆ, ನೀವೇನಾದರೂ ಒಂದು ಇಲ್ಲೊಂದು 30-50 ಸೈಟು ಈ ಭಾಗದಲ್ಲಿ ಇನ್ವೆಸ್ಟ್ ಮಾಡೋಂಗಿದ್ರೆ, ವಿಚ್ ಇಸ್ ನೆಕ್ಸ್ಟ್ ಟು ಸ್ಟೆಪ್ಪಿಂಗ್ ಸ್ಟೋನ್ ದ ಸಮ್ಮಿಟ್ ಎಜುಕೇಷನಲ್ ಏನು ಸ್ಕೂಲ್ ಇದೆಯಲ್ಲ, ಈ ಸ್ಕೂಲ್ ಹಿಂದ್ಗಡೆನೇ ನನ್ನ ಹತ್ರ ಒಂದು ಸೈಟ್ ಇದೆ, ಪ್ರೈವೇಟ್ ಲ್ಯಾಂಡ್ ಅದು. ಬಟ್ ಆಲ್ ದ ಡಾಕ್ಯುಮೆಂಟ್ಸ್ ಆರ್ ವೆರಿ ಗುಡ್. ಸೊ ನೀವು ಅಲ್ಲೇನಾದರೂ ನೋಡ್ತಾ ಇದ್ರೆ ಈ ವಿಡಿಯೋ ಕೊನೆಯದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಸ್ವಲ್ಪ ಗಮನದಲ್ಲಿರಲಿ. ನಾನು ಹೇಳ್ತಾ ಇರೋದು ಕಡೂರು ರೋಡ್, ಇದು ಚಿಕ್ಕಮಂಗ್ಳೂರು ಕಡೂರು ಬೈಪಾಸ್ ರೋಡು. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲೊಂದು KHB ಲೇಔಟ್ ಇದೆ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಲೇಔಟು, ಅದು ಕೂಡ ಕಡೂರು ರೋಡ್ಗೇನೆ ಇದೆ. ಓಕೆ, ನೀವು ಇಲ್ಲಿ ತುಳಸಿ ಲೇಔಟು, ಕಲ್ಯಾಣ ನಗರ, ಕಡೂರು ಹೋದರೆ ನಿಮ್ಗಿಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಕೂಡ ಕಡೂರು ರೋಡ್ಗೆ ಆಗ್ತಾ ಇರೋದು. ಚಿಕ್ಕಮಂಗ್ಳೂರು ನ್ಯೂ ಡಿಸ್ಟ್ರಿಕ್ಟ್ ಕೋರ್ಟ್ ಕೂಡ ಕಡೂರು ರೋಡ್ಗೆ ಇರೋದು. ಇಂಜಿನಿಯರಿಂಗ್ ಕಾಲೇಜ್ ಆಗಲಿ, ಆಮೇಲೆ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಗಲಿ, ಅವು ಎಲ್ಲ ಕಡೂರು ರೋಡ್ಗೆ ಇರೋದು. ನ್ಯೂ RTO ಕೂಡ ಕಡೂರು ರೋಡ್ಗೆ ಇರೋದು. ಇಂಡಸ್ಟ್ರಿಯಲ್ ಏರಿಯಾ ಕೂಡ ಕಡೂರು ರೋಡ್ಗೆ ಜಾಸ್ತಿ ಇರೋದು. ಸೊ ಅಲ್ಲಿಗೆ ಬಂದರೆ ಇಲ್ಲೊಂದು ಸಗಣಿಪುರ ಅಂತ ರೋಡ್ ಇದೆ. ಇದೇನು ಡಬಲ್ ರೋಡ್ ಎಂಡ್ ಆಗುತ್ತಲ್ವಾ, ಈ ಸಗಣಿಪುರದಿಂದ ಒಳಗಡೆ ಬಂದಮೇಲೆ ಇಲ್ಲಿ ಬರುತ್ತೆ ಅದು. ಓಕೆ, ಅದನ್ನ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ಸ್ ಗೋ ಟು ಚಿಕ್ಕಮಂಗ್ಳೂರು. ಓಕೆ, ಸೊ ಈ ಸೈಟನ್ನು ನಾನೇನು ಮಾರ್ಕ್ ಮಾಡಿದ್ದೆ ಅಲ್ವಾ, 145. ಸೊ 145 ನೀವು ಹೋಗ್ಬೇಕಂದ್ರೆ, ಸೊ MG ರೋಡಲ್ಲಿ ಇದನ್ನು ಮಾಡಬೇಕು. ಓಕೆ, ಸೊ ನಾನು ನಿಮಗೆ MG ರೋಡಲ್ಲಿ ಬಂದೆ. ಸೊ ಇಲ್ಲಿಂದ ಬಂದಮೇಲೆ ಮಲ್ಲಂದೂರು ರೋಡ್ ಅಂತಿದೆ, ಇದು ಮಲ್ಲಂದೂರು ಜಂಕ್ಷನ್ ಇದೆ. ಇಲ್ಲಿ ಲೆಫ್ಟ್ ತಗೊಂಡು ಒಂದು 1/2 ಅಥವಾ 3/4 ಕಿಲೋಮೀಟರ್ ಹೋಗ್ಬಿಟ್ರೆ, ಓಕೆ, ನಿಮಗೆ ದೇರ್ ಇಸ್ ಒನ್ ಮೋರ್ ಜಂಕ್ಷನ್ ಬರುತ್ತೆ. ಇಲ್ಲಿ ಮಲ್ಲಂದೂರು ಕಂಟಿನ್ಯೂ ಆಗುತ್ತೆ. ಇಲ್ಲೊಂದು ಇನ್ನೊಂದು ಚಿಕ್ಕ ರೋಡ್ ಇದೆ, 20 ಫೀಟ್ ರೋಡ್ ಥರ. ಈ ರೋಡ್ ಒಳಗಡೆ ಹೋದರೆ, ಸಾರಿ ಅಲ್ಲ, ಇನ್ನೂ ಮುಂದೆ ಬರಬೇಕು. ಮಲ್ಲಂದೂರು ರೋಡ್ ಇನ್ನೂ ಮುಂದೆ ಬಂದು ನಯನಾ ಮೋಟ್ರಸ್ ದಾಟಿ ಇಲ್ಲಿಗೆ ಬರಬೇಕು.
ಈ ಮಳಂದೂರ್ ರೋಡ್ ಹೋಗೋದಲ್ಲದೆ ಇಲ್ಲಿ ಹಿರೇಕೊಳ್ಳಲ್ ರೋಡ್ ಬಂತು ನೋಡಿ. ಇಲ್ಲಿ ರೈಟ್ ತೊಗೊಂಡ್ರೆ ಇದು ಚಿಕ್ಕ ರೋಡ್ ಇದೆ. ಓಕೆ, ಇದೆಲ್ಲ ಕಮರ್ಷಿಯಲ್ಲು, ಎಲ್ಲ ಅಂಗಡಿಗಳು, ಚಿಕ್ಕ ಚಿಕ್ಕ ಅಂಗಡಿಗಳು, ಶಾಪ್ಸು ಎಲ್ಲ ಇದೆ. ಸೊ ಇದೆಲ್ಲ ಮಿನಿಮೈಸ್ ಮಾಡಿಕೊಂಡು ಸ್ವಲ್ಪ ದಾಟಿ, ಹೋಮ್ ಸ್ಟೇ ದಾಟಿ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಉಪ್ಪಳ್ಳಿ. ಈ ಲೇಔಟ್ ಬರೋದು ಉಪ್ಪಳ್ಳಿ ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ. ಎಕ್ಸಾಕ್ಟ್ಲಿ ಎಲ್ಲಿ ಇದು ಉಪ್ಪಳ್ಳಿ ಮತ್ತು ಇಂದಾವರದಲ್ಲಿ. ಉಪ್ಪಳ್ಳಿ ಸ್ಕೂಲ್, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆದಮೇಲೆ ಇನ್ನೂ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಬಂದರೆ ನಮಗೆ ಕಾಣೋದೆ ತುಂಬ ದೊಡ್ಡದಾಗಿ ಬೆಳೆದಿರುವಂತಹ ಬ್ಯೂಟಿಫುಲ್ ಅಟಲ್ ಬಿಹಾರಿ ವಾಜಪೇಯಿ ವಸತಿ. ಒಳ್ಳೆ ಲೊಕೇಶನ್ನು. ಓಕೆ, ಈ ಥರ ವೆಹಿಕಲ್ ಇದೆ. ಚಿಕ್ಕ ರೋಡು. ಓಕೆ, ಸೊ ಮೂಮೆಂಟ್ಗೆಲ್ಲ ಚಿಕ್ಕ ರೋಡ್ ಇದೆ. ಪಕ್ಕದಲ್ಲೆಲ್ಲ ಹಳ್ಳಿಗಳು ಕೂಡ ಇದೆ. ಸೊ ಈ ಥರ ನೀವು ಗಮನಿಸ್ಬೋದು. ಇದು ರೀಸೆಂಟಾಗೆಲ್ಲ ಇದು 2022 ಗೂಗಲ್ ಕ್ಯಾಪ್ಚರು. ಓಕೆ, ಸೊ ಇದನ್ನೇ ನೀವು ಇನ್ನೊಂದು ಚೂರು ಕಂಟಿನ್ಯೂ ಬಂದರೆ ಸೈಟ್ ನಂಬರ್ 145 ತುಂಬ ದೊಡ್ಡದಿದೆ. ಇಷ್ಟು ದೊಡ್ಡದಿದೆ. ಇಲ್ಲೊಂದು ಮೇನ್ ಎಂಟ್ರಿ ಇದೆ. ಒಳಗಡೆ ಬಂದರೆ ಇಲ್ಲೊಂದು ಡಬಲ್ ರೋಡ್, ಇಲ್ಲೊಂದು ಎಂಟ್ರಿ ಇದೆ. ಓಕೆ, ಸೊ ನಾನು ತೋರಿಸಿದ 145 ಸೈಟ್ ಇದೆ ನೋಡಿ. ದಿಸ್ ಒನ್ ನಾನೇನು ಹೈಲೈಟ್ ಮಾಡಿಟ್ಟಿದ್ದೆಲ್ಲ ಇದನ್ನ. ಓಕೆ, ನಾರ್ತ್ಗೆ ಫೇಸಿಂಗ್ ಆ್ಯಸ್ ಪರ್ ದ ಮ್ಯಾಪ್ ಪ್ರಕಾರ. ಸಿ ಎಸ್ ಐಟ್ ಇದೆ, ಸಿ ಎಸ್ ಐಟ್ ಇದೆ, ಇಲ್ಲಿ ಪಾರ್ಕ್ ಇದೆ, ಇಲ್ಲಿ ಪಾರ್ಕ್ ಇದೆ, ಎಳಗಡೆ ಮತ್ತೆ LIG MIG ಲೈನ್ ಇದೆ, LIG MIG. ಇದು ಬೌಂಡ್ರಿ, ಫಾರೆಸ್ಟ್ ಏರಿಯಾ ಇದೆ, ಫಾರೆಸ್ಟ್ ಏರಿಯಾದ ಬಫರ್ ಝೋನ್ ಬಿಟ್ಟಿದ್ದಾರೆ, ಬಫರ್ ಝೋನ್ ಬಿಟ್ಟಿದ್ದಾರೆ. ಸೊ ಈ ಥರ ಇದೆ. ಓಕೆ, ಇದನ್ನ ನೀವು ಅಲ್ಲಿ ಕ್ಯಾಪ್ಚರ್ ಆಗಿಲ್ಲ ಗೂಗಲ್, ಮತ್ತು ಇಲ್ಲಿಂದ ಕ್ಯಾಪ್ಚರ್ ಆಗಿರುತ್ತೆ. ಸೊ ನೀವು ಇದನ್ನ ಎಕ್ಸಾಕ್ಟ್ಲಿ ನೋಡ್ಕೋಬೇಕಂದ್ರೆ ಇದು ಒಳಗಡೆ ಚಿಕ್ಕಮಗಳೂರಿಂದ ಬರುವಂಥ ರೋಡು. ಇದು ಎರಡನೇ ಎಂಟ್ರೆನ್ಸು. ನಾನು ಆಗಲೇ ತೋರಿಸಿದ್ದು ಒಂದನೇ ಎಂಟ್ರೆನ್ಸು. ಓಕೆ, ಇಲ್ಲಿಂದ ನಾನು ನಿಮ್ಗೆ ಎರಡು ದಾರಿ ತೋರಿಸಿದೆ. ಈ ರೋಡಲ್ಲಿ ಹೋದರೆ, ಇಲ್ಲಿಂಗೆ ಹೋದರೆ ಸಮ್ವೇರ್ ಈ ಬ್ಲೂ ಕಲರ್ ಪೈಪ್ಸ್ ಏನಿದೆಯಲ್ಲ, ಈ ಪೈಪ್ಸ್ ಹತ್ರನೇ ಬರುತ್ತೆ ಅದು. ಸೊ ಈ ಥರ ಇದೆ. ತುಂಬ ಒಳ್ಳೆ ಲೇಔಟು. ಸರ್ಟನ್ಲಿ ಪ್ರಿಫರ್ ಮಾಡ್ಬೋದು. ಬಟ್ ಅಟ್ ದ ಪ್ರೈಸ್ ಆಫ್ 1800 ಕಮ್ಮಿಯಲ್ಲಿ ಸಿಕ್ಕರೆ ಒಳ್ಳೇದು. ಅದಕ್ಕಿಂತ ಇನ್ನೂ ಜಾಸ್ತಿ ಹೋದರೆ ಅದನ್ನು ನೀವು ಡಿಸೈಡ್ ಮಾಡಿ ಇಟ್ಸ್ ಗುಡ್ ಆರ್ ನಾಟ್. ನಾನು ಈ ಲೇಔಟಿನ ಎಕ್ಸಾಕ್ಟ್ಲಿ ಮಧ್ಯಕ್ಕೆ ಬಂದಿದ್ದೀನಿ. ಇದು ಒಂದನೇ ಎಂಟ್ರಿ. ಈ ಕಡೆಯಿಂದ ಇಲ್ಲಿಗೆ ಬರೋದು ಒಂದನೇ ಎಂಟ್ರಿ. ನಾನು ಈಗ ತೋರಿಸೋದು ಮ್ಯಾಪ್ ಪ್ರಕಾರ ಸೈಟ್ ನಂಬರ್ 145 ಎರಡನೇ ಎಂಟ್ರಿ. ನೀವು ಜಸ್ಟ್ ಮಿನಿಮೈಸ್ ಮಾಡಿ ನೋಡಿದ್ರೆ, ಓಕೆ, ಇಲ್ಲಿ ಯಾವುದೋ ಒಂದು ಹೌಸಿಂಗ್ ಬೋರ್ಡ್ದು ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ, ಅವರೇನೆ ಅನ್ಕೊತೀನಿ. ನಮಗೆ ಇಲ್ಲಿ ಎಂಟೈರ್ ಚಿಕ್ಕಮಗಳೂರೇ ಕಾಣುತ್ತೆ. ಚಿಕ್ಕಮಗಳೂರಿಂದ ಇಲ್ಲಿ ಬರಲಿಕ್ಕೆ ಏನು ಹಾರ್ಡ್ಲಿ 3.5 ಕಿಲೋಮೀಟರ್ ಅಷ್ಟೇ ದೂರ ಇರೋದು. ಎಂಟೈರ್ ಚಿಕ್ಕಮಗಳೂರು ಕಾಣುತ್ತೆ, ಶ್ರೇಣಿಗಳು ಕಾಣುತ್ತೆ. ಇವನ್ ನೀವು ಫಾರ್ ದಟ್ ಮ್ಯಾಟರ್ ಒಳ್ಳೆ ಹೈಟ್ ಪ್ಲೇಸಲ್ಲಿ ಇದ್ದೀರಾ. ಇಲ್ಲೊಂದು ರಿಸರ್ವಿಯರ್ ಇದೆ, ಕೆರೆ ಇದೆ. ಇವೆಲ್ಲ ಅಲ್ಲಿ ಕಲತ್ತಗಿರಿ ಅದು ಚಿಕ್ಕಮಗಳೂರ್ದು ಏನು ಹಿಲ್ ಸ್ಟೇಷನ್ ಇದೆಯಲ್ಲ, ಅವೆಲ್ಲ ಲೈನ್ ಸರಣಿಗಳು ಇವೆಲ್ಲ. ಓಕೆ, ಈ ಥರ ಹೋಗ್ಬಿಟ್ಟು ನೀವು ಇದನ್ನು ನೋಡ್ಕೋಬೋದು. ಇದು ಕೂಡ ತುಂಬ ಹಳೆ ವಿಲೇಜು, ಹಳೆ ಟೈಮಲ್ಲಿ ಕ್ಯಾಪ್ಚರ್ ಆಗಿರೋ ಗೂಗಲ್ ಇಮೇಜು. ಈಗ ಸ್ವಲ್ಪ ಬದಲಾವಣೆಗಳು ತುಂಬ ಆಗಿದೆ. ನಂಬರ್ ಆಫ್ ಹೌಸಸ್ ಕೂಡ ಚೆನ್ನಾಗಿ ಬಂದಿದೆ. ಸೊ ಈ ಥರ ನೀವು ಗೂಗಲ್ ಮ್ಯಾಪನ್ನು ಮಾಡಬೇಕು. ನಾನು ನಿಮಗೆ ಬೇಕಂದರೆ ಎಕ್ಸಾಕ್ಟ್ಲಿ ನೀವು ಅಲ್ಲಿ ಹೋಗಿ ನೋಡೋಂಗಿದ್ರೆ ಇದೊಂದು ಸೆಂಟ್ರಲ್ ಚೆಕ್-ಇನ್ ಹಾಕಿರ್ತೀನಿ. ನೀವು ಅಲ್ಲಿ ಹೋಗ್ಬಿಟ್ಟು ಎಲ್ಲ ವಿಚಾರಿಸ್ಕೊಳ್ಳಿ, ಕೈಯಲ್ಲಿ ಮ್ಯಾಪ್ ಇಟ್ಕೊಳ್ಳಿ, ಪ್ರಿಂಟ್ ಇಟ್ಕೊಳ್ಳಿ. ನಿಮ್ಮ ಬಜೆಟ್ಗೆ ಎಷ್ಟಿದೆ. ಫಾರ್ ಎಕ್ಸಾಂಪಲ್ ಒಂದು 25 ಲಕ್ಷ ಬಜೆಟ್ ಇದ್ದರೆ ಈ ಸೈಟ್ ನಂಬರ್ 1214 ಸೀರಿಯಲ್ ನಂಬರ್ ಇವೆಲ್ಲ ಟ್ರೈ ಮಾಡೋಕ್ಕಾಗಲ್ಲ. ಸೊ ಯಾವುದೋ ಒಂದು 20 ಲಕ್ಷಕ್ಕಿಂತ ಕೆಳಗಿದೆಯಲ್ಲ ಅವನ್ನೆಲ್ಲ ನೋಡ್ಬೋದು. ಈ ಸಲ ತುಂಬ ಒಳ್ಳೊಳ್ಳೆ ಸೈಟ್ಗಳು ಆಪ್ಷನ್ಗೆ ಬಂದಿದೆ. ಯಾವುದೇ ಚಿಕ್ಕ ಸೈಟ್ ಇಲ್ಲ. 30-40, 30-50, 30-20, 20-30 ಇವೆಲ್ಲ ಇಲ್ಲ. ಮಿನಿಮಮ್ ಪ್ರೈಸೇ ನನಗೆ ಅನ್ಸಿದ ಮಟ್ಟಿಗೆ 23 ಲಕ್ಷ. 23 ಲಕ್ಷ ಅಂದರೆ ಒಂದು 30-40 ಸೈಟ್ ಇತ್ತು. ಬೇಸಿಕ್ ಪ್ರೈಸೇ 23 ಲಕ್ಷ ಇದೆ. ಹತ್ರ 2,000 ಬಿತ್ತು. ಸೊ ನಿಮ್ಮ ಹತ್ರ ಏನಾದರೂ 2,000ಕ್ಕಿಂತ ಸ್ವಲ್ಪ ಹಿಂದೆ ಮುಂದೆ ಇದ್ದರೆ ಹೇಳಿ. ಆ ಕಡೆ ಒಂದು ಸೈಟ್ ಇದೆ, ಈ ವಿಡಿಯೋ ಕೊನೆಯಲ್ಲಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಸೊ 60 ಲಕ್ಷ 70, ಯಾವುದೇ 20-30 ಇಲ್ಲ. ಬೇಸಿಕ್ ಪ್ರೈಸೇ 27-30 ಲಕ್ಷ ಇದೆ. 28 ಲಕ್ಷ, 24 ಲಕ್ಷ. ಸೊ ಇಲ್ಲಿ ಯಾವುದೋ ಒಂದು 17 ಲಕ್ಷಕ್ಕಿದೆ ನೋಡಿ. ಚಿಕ್ಕದು, ತುಂಬ ಆಡ್ ಕಾರ್ನರ್ ಸೈಟು. ಇನ್ವೆಸ್ಟ್ ಮಾಡೋಂಗಿದ್ರೆ ಯೋಚನೆ ಮಾಡಿ 2 ಟೈಮ್ಸ್. ಒಂದು ಯಾವುದೋ ಇದೆ 20-30 ಸೈಟ್ ನಂಬರ್ 2085. ಸ್ಟಾರ್ಟಿಂಗ್ ಪ್ರೈಸ್ 13 ಲಕ್ಷ. 20-30ಗಿನ ಸ್ವಲ್ಪ ಜಾಸ್ತಿ, ಅಪ್ರಾಕ್ಸಿಮೇಟ್ಲಿ 750 ಅಡಿ ಏನೋ ಬೀಳುತ್ತೆ. 13 ಲಕ್ಷ. ಇಲ್ಲೂ ಎರಡಿದೆ. 20-30 ಎರಡಿದೆ. ಸ್ಟಾರ್ಟಿಂಗ್ ಪ್ರೈಸ್ 10 ಲಕ್ಷ. ಓಕೆ, 9 ಲಕ್ಷ ಚಿಲ್ಲರೆ ಇದೆ. ಸೊ ಒಂದು 10 ಲಕ್ಷ ಬಜೆಟ್ ಇದ್ದರೆ ಈ ಎರಡು ಸೈಟ್ಗೂ ನೀವು ಟ್ರೈ ಮಾಡ್ಬೋದು. 2407B, 2408 ಪಕ್ಕದಲ್ಲಿರುವಂಥ ಸೈಟು. ಬಟ್ ಇದು ಕೂಡ 1 ಅಡಿ 2 ಅಡಿ ಡಿಫ್ರೆನ್ಸ್ ಸೈಟ್ ಇದೆ. ಎಕ್ಸಾಕ್ಟ್ಲಿ 20-30 ಅಲ್ಲ. ಇಟ್ ವುಡ್ ಬಿ ಅರೌಂಡ್ 18/30 ಆರ್ 19/30 ಆರ್ 17.5/30. ಓಕೆ, ಸೊ ಈ ಥರ ನೀವೆಲ್ಲ ನೋಡ್ಕೊಳ್ಳಿ. ಸಿಂಪಲ್ ಆಧಾರ್ ಕಾರ್ಡ್ ಬೇಕು, ಒಂದು ಪ್ಯಾನ್ ಕಾರ್ಡ್ ಬೇಕು, 50,000 EMD ಸಕ್ಸಸ್ಫುಲ್ ಆದರೆ ಬಿಡ್ಡುದಾರರು
ಅಲ್ಲೇ KPP ಪೋರ್ಟಲ್ಲೇ ಪರಿಶೀಲಿಸಿಕೊಂಡು 25% ಆಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರ ಕೆನರಾ ಬ್ಯಾಂಕ್ ಕಲ್ಯಾಣ ನಗರ ಶಾಖೆ ಹಾಕಿ ಅಂತ ಹೇಳಿದ್ದಾರೆ. ವಿತಿನ್ 3 days ಅಲ್ಲಿ ಹಾಕಿ ಅಂತ ಹೇಳಿದರೆ ಪರವಾಗಿಲ್ಲ, ಹಾಕೋಣ ಸಕ್ಸಸ್ ಆದರೆ. ಸೊ ಎರಡನೇದು ಬೇಸಿಕ್ ರೂಲ್ಸು 25% ಡಿಲೇ ಆದರೆ ಸ್ವಲ್ಪ ಎಕ್ಸೆಪ್ಟ್ ಮಾಡ್ತಾರೆ, ಬಟ್ ಚಾರ್ಜ್ ಮಾಡ್ತಾರೆ. ಓಕೆ, ಸೊ ನಿವೇಶನ ಹೇಗಿದೆ ಹಾಗೆ ಬೇವಲ್ 4 ರಜು ಎಲ್ಲ ಬೇಸಿಕಲ್ಲೇ ಇದೆ. ಎಲ್ಲ ಬೇಸಿಕ್ ಇನ್ಫಾರ್ಮೇಶನ್. ಮೋರ್ ನಂಬರ್ಗೆ ನಂಬರ್ ಹಾಕಿದ್ದಾರೆ, ಆಯುಕ್ತರು ಕೂಡ ಸೈನ್ ಕೂಡ ಮಾಡಿದ್ದಾರೆ. ಸೊ ಇದನ್ನ ನಾನು ಶೇರ್ ಮಾಡ್ತೀನಿ, ಡೌನ್ಲೋಡ್ ಆದರೂ ಮಾಡ್ಕೊಳ್ಳಿ, ಹೇಗಾದರೂ ಮಾಡ್ಕೊಳ್ಳಿ. ಲೆಟ್ಸ್ ಗೆಟ್ ಚೆಕ್ ದಿಸ್. ಸೊ ಲೇಔಟ್ ತುಂಬ ಚೆನ್ನಾಗಿದೆ. ನಾನು ನಿಮಗೆ 2 ಎಂಟ್ರಿನೂ ತೋರಿಸಿದ್ದೀನಿ. ಓಕೆ, ಹಾಗೆ ಮಧ್ಯದಲ್ಲೂ ಕೂಡ ಯಾವ ಥರ ಕಾಣುತ್ತೆ ಅಂತ ಝೂಮ್ ಔಟ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿಂದ ನೀವು ಇಲ್ಲಿಗೆ ಎಕ್ಸಾಕ್ಟ್ಲಿ ಕೋಟೆ ಸರ್ಕಲಿಂದ ಬೇಕಾದ್ರೆ ನಿಮಗೆ ಡೈರೆಕ್ಷನ್ ಕೊಡ್ತೀನಿ ನೋಡಿ. ಕೋಟೆ ಚಿಕ್ಕಮಗಳೂರು ಕೋಟೆ ಇದು. ಓಕೆ, ಕೋಟೆ ಬಸ್ ಸ್ಟ್ಯಾಂಡ್. ನಾರ್ಮಲಿ ಬೆಂಗಳೂರು ಬಸ್ ಎಲ್ಲ ಇಲ್ಲೇ. ಓಕೆ, ಬೇಡ, ಸಿಟಿ ಜಂಕ್ಷನ್ ಇಂದ ತಗೊಂಡ್ಬಿಡ್ತೀನಿ. ಸೀರಿಯಸ್, ಐ ಟೋಲ್ಡ್ ಯು 3.5-4 ಕಿಲೋಮೀಟರ್. ಇಲ್ಲಿಂದ ಎಕ್ಸಾಕ್ಟ್ಲಿ ಸೆಂಟರ್ ಆಫ್ ಇಂದಿರಾ ಗಾಂಧಿ ಸರ್ಕಲ್ ಇಂದ. ಅದೇ ನೀವು ಮಲ್ಲಂದೂರ್ ಜಂಕ್ಷನ್ ಇಂದ ಬರ್ಬೇಕಂದ್ರೆ 3.2, ಆಸ್ ಐ ಟೋಲ್ಡ್ ಯು. 3 ಕಿಲೋಮೀಟರ್ಸ್. ನೀವು ಅದೇ ಬಂದ್ಬಿಟ್ಟು ಇಲ್ಲಿ ಜಂಕ್ಷನ್ ಇಂದ ಬರಬೇಕು ಅಂತಂದ್ರೆ 1.5 ಕಿಲೋಮೀಟರ್ಸ್. ಓಕೆ, ವಿತಿನ್ 3 ಕಿಲೋಮೀಟರ್ ರೇಂಜ್ ಅಲ್ಲಿ ಇದೆ. ಇಟ್ ಇಸ್ ಮೈಟ್ ಬಿ ಗುಡ್ ಆಪ್ಷನ್ ಸಂಬಡಿ. ಅಲ್ಲಿ ಯಾರಾದ್ರೂ 19 ಈ ತರ ನೋಡ್ಕೊಳ್ಳಿ. ಸೊ ಈಗ ಲಾಸ್ಟ್ಗೆ ಐ ಥಿಂಕ್ ಐ ಕವರ್ಡ್ KPP ಬಗ್ಗೆ ಎಲ್ಲ ಹೇಳಿದ್ದೀನಿ. ನೋಟಿಫಿಕೇಶನ್ ಹೇಗೆ ಓದ್ಕೋಬೇಕು, ಮ್ಯಾಪ್ ಅನ್ನ ಹೇಗೆ ಚೆಕ್ ಮಾಡಬೇಕು ಎಲ್ಲ ಹೇಳಿದ್ದೀನಿ. ಬಟ್ ನೀವು ಇದೇ ಬಜೆಟ್ ಅಲ್ಲಿ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಬೆಟರ್ ಡೀಲ್ ಫಾರ್ ಹೋಮ್ ಸ್ಟೇ, ಪರ್ಸನಲ್ ಯೂಸ್, ಆಮೇಲೆ ಏನಂತ ಹೇಳ್ತಾರೆ, ಬೆಟರ್ ಲೊಕೇಶನ್, ಬೆಟರ್ ಎನ್ವೈರನ್ಮೆಂಟ್, ಆಲ್ರೆಡಿ ಕನ್ಸ್ಟ್ರಕ್ಟ್ಸ್ ಆಗಿರೋ ತುಂಬ ಮನೆಗಳಿರುವಂಥ ಅಂಥ ಜಾಗ ಒಂದು 30-50 ಸೈಟ್ ನೋಡ್ತಿದ್ರೆ ಇಲ್ಲಿ ಬನ್ನಿ. ಇದು ಚಿಕ್ಕಮಗಳೂರು ಇದೆ. ಓಕೆ, ಕಡೂರು ರೋಡಿಗೆ ಬರಬೇಕು. ಕಡೂರು ರೋಡ್ ಆದಮೇಲೆ ನಿಮಗೆ ಕನಕ ಸಮುದಾಯ ಭವನ ಇದೆ. ಅದಾದಮೇಲೆ ಸಗಣಿಪುರಕ್ಕೆ ಹೋಗೋ ರೋಡ್ ಇದೆ. ಇಲ್ಲಿ ನೋಡಿ, ಇಲ್ಲಿವರೆಗೂ ರಿಯಲ್ ಎಸ್ಟೇಟ್ ತುಂಬ ಚೆನ್ನಾಗಿ ಬೆಳೆದಿದೆ. ಅದಾದಮೇಲೆ ಸಗಣಿಪುರ ಫಾರೆಸ್ಟ್ ರಿಸರ್ವ್ ಏರಿಯಾ ಬರುತ್ತೆ. ಸೊ ಐ ಥಿಂಕ್ ಇಲ್ಲಿಂದ ಮುಂದೆ ರಿಯಲ್ ಎಸ್ಟೇಟ್ ಬೆಳೆಯೋದು ಕಷ್ಟ. ಬಟ್ ಇಲ್ಲಿ ಬೆಳೆದ್ಮೇಲೆ ಇದ್ರ ಕೆಳಗಡೆ ಹೋಗ್ಬೋದು. ಓಕೆ, ಇದ್ರ ಹಿಂದೆ ಬಂದು ಈ ಔಟರ್ ರಿಂಗ್ ರೋಡ್ಗೆ ಬೈಪಾಸ್ಗೆಲ್ಲ ಅಟ್ಯಾಚ್ ಆಗಿ ಈ ಭಾಗದಲ್ಲಿ ಬರೆಯುತ್ತೆ. ಓಕೆ, ನಿಮಗೆ ಜಿಯೋಗ್ರಫಿಕಲಿ ಎಲ್ಲ ಹೇಳಬೇಕು ಅಂತಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ವೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಡಬಲ್ ಚೆಕ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ಪ್ರತಿಯೊಂದು ಇನ್ವೆಸ್ಟ್ಮೆಂಟಿಗೂ ಒಂದು ವ್ಯಾಲ್ಯೂ ಇರಬೇಕಂತೇಳಿ. ಸೊ ನನ್ನ ಪ್ರಕಾರ ಒಂದು ಬೆಂಗಳೂರು ರೋಡ್ ತುಂಬ ಚೆನ್ನಾಗಿ ಬೆಳಿಬೋದು, ಇಲ್ಲ ಕಡೂರು ರೋಡ್ ಈಗ ಆಲ್ರೆಡಿ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಇಟ್ ಹ್ಯಾಸ್ ಅ ಪೊಟೆನ್ಷಿಯಲ್, ಬಟ್ ದಿಸ್ ಇಸ್ ಅ ಡೆಡ್ ಎಂಡ್ ಬಿಕಾಸ್ ಆಫ್ ಇಟ್ ಹ್ಯಾಸ್ ಅ ದಿಸ್ ಒನ್. ಸೊ ಬಟ್ ಇಲ್ಲೇನು ಇದು ಬೆಳೀತಾ ಇದೆಯಲ್ಲ, ದಿಸ್ ವಿಲ್ ಗೋ ಡೌನ್ ಹಿಯರ್ ಆ್ಯಂಡ್ ಇಟ್ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ರೀಚ್ ಬೆಂಗಳೂರು ರೋಡ್ ಲೈಕ್ ದಿಸ್ ಫ್ಯೂಚರಲ್ಲಿ. ಯಾಕಂದರೆ ಈ ಕಡೆ ಎಲ್ಲ ಗ್ರೀನ್ ಫೀಲ್ಡ್ ಜಾಸ್ತಿ. ಓಕೆ, ಜಾಸ್ತಿ ಫ್ಲೋ ಇರೋದೇ ಕಡೂರು ರೋಡ್ಗೆ ಮತ್ತು ಬೆಂಗಳೂರು ರೋಡ್ಗೆ. ಸೊ ಇಟ್ ಕ್ಯಾನ್ ಬಿ ಬೈಪಾಸ್ ರೋಡ್ ಆದ್ರೂ ಟುಮಾರೋ ಇಟ್ ಕ್ಯಾನ್ ಬಿ ಪಾಸಿಬಲಿ ಹೆಂಗಾಗ್ಬೋದು ಅಂದರೆ, ಇಲ್ಲಿಂದ ಇನ್ನೊಂದು ರೋಡ್ ಕೊಡ್ಬೋದು ಇವರು. ಯಾರಾದರೂ ಕಡೂರು ಟು ಬೈಪಾಸ್ ದಾಟ್ ಇನ್ನೂ ಕ್ರೌಡ್ ಏನಾದರೂ ಜಾಸ್ತಿ ಆದರೆ ಇಲ್ಲಿಂದ ಕೊಡ್ಬೋದು. ಅದಕ್ಕೆ ಒಂದು ಪೊಟೆನ್ಷಿಯಲ್ ಈ ಥರ ಬೆಳೀತಾ ಇದೆ. ಈ ಸಗಣಿಪುರ ರೋಡಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಒಂದು ಒಳ್ಳೆ ಸ್ಕೂಲ್ ಇದೆ, ಎಜುಕೇಷನ್ ಸಮಿಟ್ ಇದೆ. ಓಕೆ, ಯು ಕ್ಯಾನ್ ಸಿ ದಿಸ್ ಫೋಟೋಸ್. ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಈ ಸ್ಕೂಲ್ ಹಿಂದ್ಗಡೆ ನಮ್ಮ ಸೈಟ್ ಇರೋದು. ನಮ್ಮ ಸೈಟ್ ಅಲ್ಲ, ಬೆಂಗಳೂರು ಪ್ರಾಪರ್ಟಿ ಓನರ್ ಇದ್ದಾರೆ, ನಮ್ಮ ಫಾಲೋವರ್ಸ್ ಕೂಡ, ನಮ್ಮ ಸಬ್ಸ್ಕ್ರೈಬರು. ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿದ್ದೀನಿ ಒಂದು ಲೆವೆಲ್ ಆಗಿ. ಸೊ ಈ ಥರ ಒಂದು ಒಳ್ಳೆ ಸ್ಕೂಲ್ ಹಿಂದ್ಗಡೆ ಒಂದು ಏರಿಯಾ ಬೆಳೀತಾ ಇದೆ. ಓಕೆ, ಕೆನ್ ಯು ಸಿ ದಿಸ್? ಓಕೆ, ಸೊ ಎಕ್ಸಾಕ್ಟ್ಲಿ ಈ ರೋಡ್ಗೆ ಏನಾದರೂ ಹೋಗ್ಬೇಕಂದ್ರೆ ಈ ಸಗಣಿಪುರ ರೋಡ್ ಏನು ಈ ಜಂಕ್ಷನ್ ಇದೆ, ಇಲ್ಲಿಂದ ಈ ಕಡೆ ತಗೋಬೇಕು. ಸೊ ಜಿಲ್ಲಾ ಯಾದವ ಸಂಘದ ಅಧ್ಯಕ್ಷರಿದ್ದಾರೆ, ಐಸಿರಿ ಎಂಟರ್ಪ್ರೈಸಸ್ ಎಲ್ಲ ಇದೆ. ಸೊ ಈ ರೋಡಲ್ಲಿ ಬಂದರೆ ನಿಮಗೆ ಒಂದು ಒಳ್ಳೆ ಪ್ರೈವೇಟ್ ಲೆವೆಲ್ಟು, ಗೌರ್ಮೆಂಟ್ ಅಲ್ಲ. ಓಕೆ, ಸಿ ಕನ್ಸ್ಟ್ರಕ್ಷನ್ ಹೌಸ್ ಇವೆಲ್ಲ 10-20 ಲಕ್ಷದಲ್ಲಿ ಕಟ್ಟಿರೋದಲ್ಲ. ಇವೆಲ್ಲ ದೊಡ್ಡ ದೊಡ್ಡ ಮನೆಗಳು, ಒಳ್ಳೆ ಸ್ಟೇಗೆ ಗ್ರೀನ್ ಇದೆ, ಹಳ್ಳಿ ವಾತಾವರಣ. ಚಿಕ್ಕಮಗಳೂರಲ್ಲಿದ್ದು ಚಿಕ್ಕಮಗಳೂರಿನ ಸ್ವಲ್ಪ ದೂರ ನೋಡಿ. ಓಕೆ, ರೋಡೆಲ್ಲ ಇದೆ, ಸ್ವಲ್ಪ ಹಾಳಾಗಿದೆ. ಐ ಡೋಂಟ್ ನೋ ಕರೆಂಟ್ ಕಂಡೀಷನ್. ಇದು 2022 ಇಮೇಜ್, ಗೂಗಲ್ ಇಮೇಜು. ಸೊ ಈಗ ಯಾರಾದರೂ ಹೋದರೆ, ಇನ್ ಕೇಸ್ ಹೋದರೆ ನನಗೆ ಫೋನ್ ಮಾಡಿ. ಸಿದಸ್ ಯಾವ ಥರ ಮನೆಗಳಿದೆ, ಎಲ್ಲ 2 ಫ್ಲೋರು 3 ಫ್ಲೋರು. ಓಕೆ, ಏನೆಲ್ಲ ಅಂದರೂ ವಿತ್ ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ಆಫ್ 1 CR ಬಜೆಟಲ್ಲಿ ಕಟ್ತಾ ಇದ್ದಾರೆ. ಓಕೆ, ಸೊ ನಿಮಗೆ ಇಲ್ಲಿ ಕಾಂಬಿನೇಷನ್ ಆಫ್ ಹಳ್ಳಿ ಥರ, ಈ ಕಡೆ
ಫಾರೆಸ್ಟ್ ಇವೆಲ್ಲ ಇದೆ. ಯು ಕ್ಯಾನ್ ಸಿ ದಿಸ್. ಮುಂದೆ ಬಂದಷ್ಟು ಇನ್ನೂ ಮನೆಗಳಿದೆ. ದಿಸ್ ರೋಡ್ ಹ್ಯಾಸ್ ಅ ಪೊಟೆನ್ಷಿಯಲ್ ಟು ಬಿ ಅನದರ್ ಶಾರ್ಟ್ ಕಟ್ಟು ಬೆಂಗಳೂರು ರೋಡ್ಗೂ ಮತ್ತು ಕಡೂರು ರೋಡ್ಗೂ ಈ ಥರ ಮನೆಗಳಾಗ್ತಾ ಇದೆ. ಸೊ ನೀವು ಈ ಥರ ಬಂದರೆ ಎಕ್ಸಾಕ್ಟ್ಲಿ ಈ ರೋಡಲ್ಲಿ ಏನೋ ಇದೆ, ಅದು ಸಮ್ವೇರ್ ಈ ರೋಡಲ್ಲಿ. ಸೊ ಇಲ್ಲಿ ಒಂದು ಸೌತ್ ಫೇಸಿಂಗ್ ಸೈಟ್ ಇದೆ, ಐ ಥಿಂಕ್ ಇದೇನೆ ಸೌತ್ ಫೇಸಿಂಗ್ ಸೈಟ್ 3050 ಸೈಟ್ ನಂಬರ್ 143 ಇಟ್ ಸ್ಟ್ಯಾಂಡ್ಸ್ ಫಾರ್ ಐ ಲವ್ ಯು ಅಂತೇಳಿ 143 ಈ ಲ್ಯಾಂಗ್ವೇಜಲ್ಲಿ. ಸೊ ಸೈಟ್ ನಂಬರ್ 143, ರಿಮೆಂಬರ್ ಇಟ್ಸ್ 3050 ಸೌತ್ ಫೇಸಿಂಗ್ ಸೈಟ್. ಬಜೆಟ್ ವುಡ್ ಬಿ ಅರೌಂಡ್ 2200 rupees per square feet. ತುಂಬ ಒಳ್ಳೆಯದು. ಇವನ್ ಯು ಕ್ಯಾನ್ ಮೂವ್ ರೈಟ್ ನಾವು. ನಿಮಗೆ ಸ್ವಂತಕ್ಕಾಗಲಿ ಅಥವಾ ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ಪರ್ಸನಲ್ ಯೂಸಿಗೆ ಅಥವಾ ಏನೋ ಒಂದು ಹೋಮ್ ಸ್ಟೇ ಅಥವಾ Airbnb ಸಮಥಿಂಗ್ ಎನಿಥಿಂಗ್ ಯು ಡೂ ಚಿಕ್ಕಮಂಗ್ಳೂರಲ್ಲಿ ಏನಾದರೂ ಇದರಲ್ಲಿ ಮಾಡ್ಬೋದು ಅಂತ ಯೋಚನೆ ಮಾಡಿ. ವೆರಿ ಗುಡ್ ಸೈಟ್, ಒಳ್ಳೆ ಡೆವಲಪ್ಡ್ ಆಗಿರೋ ರೇಟು, ತುಂಬ ಚೆನ್ನಾಗಿದೆ. ಸೊ ಆನ್ ದ್ಯಾಟ್ ನೋಟ್, ಇದು ಜಸ್ಟ್ ಸ್ಕೂಲ್ ಬಿಹೈಂಡ್ ಇದೆ. ಇಟ್ ಹ್ಯಾಸ್ ಅ ಗುಡ್ ಪೊಟೆನ್ಷಿಯಲ್. ನಂಬರ್ ಆಫ್ ಹೌಸಸ್ ಐವನ್ ಆಸ್ ಆಫ್ ಟುಡೇನೆ ಒಂದು 50 ಮನೆಗಳಿದೆ. ಇದು ಮಧ್ಯದಲ್ಲೇ ಬರುತ್ತೆ. ಈ ಬನಶ್ರೀ ನಿಲಯ ಏನಿದೆ ಇದರ ಅಪೋಸಿಟ್ ರೋಡಲ್ಲೇ ಬರುತ್ತೆ. ಸೊ 50 ಮನೆಗಳಿದೆ, ತುಂಬ ಚೆನ್ನಾಗಿ ಬೆಳೀತಾ ಇದೆ. ಪಕ್ಕದಲ್ಲೇ ಒಂದು ಒಳ್ಳೆ ಸ್ಕೂಲ್ ಇದೆ. ಓಕೆ, ಸೊ ಅದು ಬಿಟ್ಟರೆ ಈ ರೋಡು ಹಾಗೆ ಕಂಟಿನ್ಯೂ ಆಗಿ ಈ ಕಡೂರು ಎಂಡಿಂದ ಈ ರೋಡಲ್ಲಿ ಬಂದ್ರೂ ಇದು ಹಿಂಗೆ ಸ್ವಲ್ಪ ಕೆಳಗಡೆ ಹೋಗಿ, ಓಕೆ, ಸೊ ಬಿಳೇಕಲ್ ವಿಲೇಜ್ ಹತ್ರ ಹೋಗಿ ಮತ್ತೆ ಈ ರೋಡ್ ಹಂಗೆ ಕಂಟಿನ್ಯೂ ಆಗಿ ಇಟ್ ವಿಲ್ ಕಮ್ ಅಂಡ್ ರೀಚ್ ಚಿಕ್ಕಮಂಗ್ಳೂರು ಕಡೂರು ಬೈಪಾಸ್. ನೀವು ಈ ಕಡೆನ ಆಮೇಲೆ ಬೆಂಗಳೂರು ಬೈಪಾಸ್ ಜಂಕ್ಷನ್ಗೆ ಬರ್ತೀರಾ. ಓಕೆ, ಸೊ ನೀವು ಬೇಲೂರು ರೋಡ್ಗೆ ಬಂದುಬಿಡ್ತೀರಾ. ನೀವು ಇಲ್ಲಿಂದಾದರೂ ಬಿಳೇಕಲ್ ದಾಟಿ ಇಲ್ಲಿ ಹೋಗಿ ಅಥವಾ ಇಲ್ಲ ಕಡೂರು ರೋಡಿಂದನೂ ಸಗಣಿಪುರ ರೋಡಿಗೆ ಬಂದು ಈ ಸ್ಕೂಲ್ ಹಿಂಭಾಗದ ರೋಡ್ ತೊಗೊಂಡು ಬಂದ್ರು. ಸೊ ಇವತ್ತೆಲ್ಲ ನಾಳೆ ಇವೆಲ್ಲ ಸೈಟ್ ಆಗೋದೆ. ಇವೆಲ್ಲ ಜಸ್ಟ್ ಅಬ್ಸರ್ವ್ ಮಾಡಿ, ಇವೆಲ್ಲ ಪೊಟೆನ್ಷಿಯಲ್ ಲೇಔಟ್ ಆಗೋದೇ. ಇವೆಲ್ಲ ಹಾಗೆ ಆಗುತ್ತೆ. ಪ್ರತಿಯೊಂದು ಚಿಕ್ಕ ಚಿಕ್ಕ ಲೇಔಟಲ್ಲೂ 4, 5, 5, 6, 7 ಮನೆ ಆಗಿದೆ. ಸೊ ಇನ್ನೂ ನಿಯರ್ ಬೇಕಂದರೆ ಐಸಿರಿ ಅಕ್ವಾ ಮಿನರಲ್ ವಾಟರ್ ಅಂತಿದೆ, ಇದನ್ನು ಕೂಡ ಹುಡ್ಕೊಂಡು ಹೋಗಿ. ಸೊ ಇದಕ್ಕಿಂತ ಸ್ವಲ್ಪ ಮುಂದೆ ಬರುವಂಥ ಲೇಔಟಲ್ಲೇ ಸೈಟ್ ನಂಬರ್ 143. ಯಾರಾದರೂ ನೋಡ್ತಾ ಇದ್ದರೆ ಚೆಕ್ ಸೈಟ್ ವಿಸಿಟ್ ಮಾಡಿ, ಡೈರೆಕ್ಟಾಗಿ ಪ್ರೈಸ್ ನೆಗೋಷಿಯಬಲ್ಗೆ ಕಾಲ್ ಮಾಡಿ. ಎಲ್ಲ ಡೀಟೇಲ್ಸ್ನ ಹೇಳಿದ್ದೀನಿ. ಇಟ್ಸ್ ಅ ವೆಸ್ಟ್ ಫೇಸಿಂಗ್ 3050. ಖಾತಾ ಎಲ್ಲ ರೆಡಿ ಇದೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್, ಲೋನ್ ಗಿನ್ ಎಲ್ಲ ಆಗುತ್ತೆ, ನೀವೇನು ಬೇಕಾದ್ರೂ ಮಾಡ್ಕೋಬೋದು. ಸೊ ಐ ಕವರ್ಡ್ KPP ಪ್ರೈವೇಟ್ ಅದ್ರು ಹೇಳಿದ್ದೀನಿ, KHV ಬಗ್ಗೆನೂ ಅರ್ಬನ್ ಡೆವಲಪ್ಮೆಂಟ್ ಚಿಕ್ಕಮಂಗ್ಳೂರು ಬಗ್ಗೆನೂ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರೋ ಥ್ಯಾಂಕ್ ಯು ಸೋ ಮಚ್. ಎನಿ ಪಾಯಿಂಟ್ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ, ಐ ವಿಲ್ ಅಡ್ರೆಸ್ ಇಟ್.